ಮಿಷನ್ 2027 ಇದಕ್ಕೆ ಪ್ರಧಾನಿ ಮೋದಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಕೇಂದ್ರದ ಮೋದಿ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಫಿಕ್ಸು. ಮಿಷನ್ 2027ಕ್ಕೆ ಪ್ರಧಾನಿ ಮೋದಿ ಮಾಸ್ಟರ್ ಪ್ಲಾನ್. ಕೇಂದ್ರದ ಮೋದಿ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಫಿಕ್ಸ್. ಮೋದಿ ಸಂಪುಟದಿಂದ ಔಟ್ ಆಗಲಿದ್ದಾರೆ ದಿಗ್ಗಜರು. ದೊಡ್ಡ ದೊಡ್ಡ ತಲೆಗಳೇ ಉರುಳಲಿದೆ. 7 ರಾಜ್ಯಗಳ 2027ರ ವಿಧಾನಸಭಾ ಚುನಾವಣೆಗಳೇ ಟಾರ್ಗೆಟ್. ಗೆಲುವೊಂದೇ ಗುರಿಯಾಗಿಟ್ಟುಕೊಂಡು ಗೇಮ್ ಚೇಂಜ್ ಪ್ಲಾನ್. ಮೋದಿ ಸಚಿವ ಸಂಪುಟದಲ್ಲಿ ದಿಗ್ಗಜರಿಗೆ ಕೋಕ್ ಸಿಗೋ ಸಾಧ್ಯತೆಗಳಿದ್ದಾವೆ. 2027ರಲ್ಲಿ 7 ಸ್ಟೇಟಿನ ಅಸೆಂಬ್ಲಿ ಎಲೆಕ್ಷನ್ಗಳು ನಡೆಯಲಿದೆ. ಸೊ ಇಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ ಸರ್ಜರಿ ಆಗೋದಕ್ಕೆ ಏನು ಸಂಬಂಧ ಅಂತ ನೀವು ಕೇಳಬಹುದು. ನೋಡಿ, ಭಾಜಪ ಬಿಜೆಪಿ ಪಕ್ಷಕ್ಕೆ ಅನೇಕ ಬೇರೆ ಬೇರೆ ಪಕ್ಷಗಳ ಅನೇಕ ಸಂಸದರು ಕೂಡ ಈಗಾಗಲೇ ವಿಶ್ವಾಸವನ್ನ ಜೊತೆಗೆ ಭರವಸೆ ಇಟ್ಟುಕೊಂಡು ಬಿಜೆಪಿಗೆ ಸೇರಿದ್ದಾರೆ. ಆ ಪೈಕಿ ರಾಘವ್ ಚಡ್ಡಾ ಆಪ್ ಪಕ್ಷದ ಸಂಸದರಾಗಿದ್ದವರು, ಅವರು ಕೂಡ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ 2028ರ ಕರ್ನಾಟಕ ವಿಧಾನಸಭೆ ಗೆಲ್ಲೋದಕ್ಕೂ ಕೂಡ ಮೆಗಾ ಪ್ಲಾನ್ ನಡೀತಾ ಇದೆ. ಸಚಿವ ಸಂಪುಟದಿಂದ ಜೋಶಿ, ಸೋಮಣ್ಣ ಔಟ್ ಆಗೋ ಸಾಧ್ಯತೆಗಳಿದ್ದಾವೆ. ಸೆಂಟ್ರಲ್ ಮಿನಿಸ್ಟರ್ ಆಗಿರುವ ಜೋಶಿ, ಸೋಮಣ್ಣರಿಗೆ ಬಿಡುಗಡೆ ಭಾಗ್ಯ. ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಗೆ ಇಳಿಯುವಂತೆ ಸೂಚನೆ. ಪ್ರಹ್ಲಾದ್ ಜೋಶಿ, ಸೋಮಣ್ಣ ಜೋಡಿಗೆ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ. ಈ ಬಾರಿ ನರೇಂದ್ರ ಮೋದಿಯ ಕ್ಯಾಬಿನೆಟ್ನ ಬೈಪಾಸ್ ಸರ್ಜರಿ ಮಾಡೋದಕ್ಕೆ ನರೇಂದ್ರ ಮೋದಿ ಅನಿವಾರ್ಯಕ್ಕೆ ಬಿದ್ದಿದ್ದಾರೆ. ಕಾರಣ, ಬೇರೆ ಬೇರೆ ಶಿಂಧೆ ವಿಭಾಗದಲ್ಲಿ ಅಲ್ಲೂ ಕೂಡ ವಿಭಜನೆಯಾಗಿ ಸಾಕಷ್ಟು ಜನ ಬಿಜೆಪಿಗೆ ಸೇರ್ತಾ ಇರತಕ್ಕಂತಹದ್ದು. ಇನ್ನು ವೆಸ್ಟ್ ಬೆಂಗಾಲ್ನಂತಹ ಬೆಂಗಾಲ್ನಲ್ಲಿ ತೃಣಮೂಲ ಕಾಂಗ್ರೆಸ್ಸು ತಾರುಮಾರಾಗಿದೆ. ಸೊ ಇಂತಹ ಸಂದರ್ಭದಲ್ಲೂ ಕೂಡ ಅನೇಕರು ಬಿಜೆಪಿಗೆ ಬಂದಿದ್ದಾರೆ. ರಾಜ್ಯ ಬಿಜೆಪಿಗೆ ಹೊಸ ಸಾರಥಿ ಯಾರು ಅನ್ನೋ ವಿಚಾರ. ಜೋಶಿ ಅಥವಾ ಸೋಮಣ್ಣ ಇಬ್ಬರಲ್ಲಿ ಒಬ್ಬರಿಗೆ ಅಧ್ಯಕ್ಷ ಗಾದಿ ಸಿಗೋ ಸಾಧ್ಯತೆಗಳಿದೆ. ಮತ್ತೊಬ್ಬರಿಗೆ ಸಂಘಟನೆಯ ಪ್ರಮುಖ ಜವಾಬ್ದಾರಿ ಸಿಗೋ ಸಾಧ್ಯತೆ. 2028ರ ಎಲೆಕ್ಷನ್ ಗೆಲ್ಲೋದಕ್ಕೆ ಜೋಶಿಗೆ ಬಿಜೆಪಿ ಸಾರಥ್ಯ ಕ್ವಶ್ಚನ್ ಮಾರ್ಕ್. ರಾಜ್ಯದಲ್ಲಿ ಮಂಕಾಗಿರುವ ಬಿಜೆಪಿಗೆ ಚುರುಕು ಮುಟ್ಟಿಸೋದಕ್ಕೆ ಮೆಗಾ ಪ್ಲಾನ್. 2028ರ ರಾಜ್ಯ ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ಭದ್ರ ಬುನಾದಿ. ಈ ನಿರ್ಧಾರದಿಂದ ಬಣ ರಾಜಕೀಯಕ್ಕೆ ಬೀಳುತ್ತಾ ಬ್ರೇಕ್. ಸೊ ನರೇಂದ್ರ ಮೋದಿಯ ಸರ್ಕಾರ ಈಗಿನಿಂದಲೇ ಎಲ್ಲ ಪ್ರಿಕಾಷನ್ ತೆಗೆದುಕೊಳ್ತಾ ಇದೆ. ಲಿಂಗಾಯತ ಸಮುದಾಯವೆಂಬ ಪ್ರಬಲ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರುವಂತಹ ಬಿಜೆಪಿ, ಆ ಅಧ್ಯಕ್ಷ ಗಿರಿಯನ್ನು ಅಲಂಕಾರ ಮಾಡ್ಕೊಂಡಿರ್ತಕ್ಕಂತಹ ಬಿ.ವೈ. ವಿಜೇಂದ್ರರ ವಿರುದ್ಧ ಸಮರ ಸಾರ್ತಾ ಇರ್ತಕ್ಕಂತಹ ಬಿಜೆಪಿಯ ಅನೇಕ ಮುಖಂಡರು ಈ ಸಾಂಪ್ರದಾಯಿಕವಾದ ಆರೋಪವನ್ನು ಇಲ್ಲವಾಗಿಸೋದಕ್ಕೂ ಕೂಡ ಬಿಜೆಪಿ ಪ್ಲಾನ್ ಮಾಡ್ಕೋತಾ ಇದೆ. ವಿಜೇಂದ್ರರನ್ನ ಲಿಂಗಾಯತ ಸಮುದಾಯದ ಒಬ್ಬ ನಾಯಕನ ನೇತೃತ್ವದಲ್ಲೇ ರಾಜ್ಯ ಮುಂದುವರಿಯುವುದಾದರೆ 2028ಕ್ಕೆ ಜನ ಓಟ್ ಹಾಕ್ತಾರ ಬಿಜೆಪಿಗೆ? ಬಿ.ವೈ. ವಿಜೇಂದ್ರರ ನೇತೃತ್ವವನ್ನು ಜನ ಸ್ವೀಕಾರ ಮಾಡ್ತಾರಾ? ಇವೆಲ್ಲದರ ಬಗ್ಗೆಯೂ ಕೂಡ ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇದೆ.